ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕನೊಬ್ಬ ಸ್ನೇಹಿತನಿಂದ ಹೊಡೆಯಲ್ಪಟ್ಟು ಕಣ್ಣು ಕಳೆದುಕೊಂಡಂತಹ ಘಟನೆಗೆ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯವೇ ಕಾರಣ ಎಂದು ಬಾಲಕನ ಪೋಷಕರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಈ ಘಟನೆ ಇದೇ ತಿಂಗಳು 25ರಂದು ನಡೆದಿದ್ದು 7ನೇ ತರಗತಿಯ ವಿದ್ಯಾರ್ಥಿ ಸೈಯದ್ ಅರ್ಫಾನ್ರನ್ನ 8ನೇ ತರಗತಿಯ ವಿದ್ಯಾರ್ಥಿ ತಮೀಂ ನಿರಂತರವಾಗಿ ಹೊಡೆಯುತ್ತಿದ್ದ. ಈ ಗಲಾಟೆಯು ತೀವ್ರಗೊಂಡು ಭಾನುವಾರದಂದು ಬೆಳಗ್ಗೆ ತಮೀಂ ಕಲ್ಲಿನಿಂದ ಸೈಯದ್ ಅರ್ಫಾನನ್ನ ಹೊಡೆದಿದ್ದು, ಇದರಿಂದ ಆತನ ಎಡಗಣ್ಣಿಗೆ ತೀವ್ರ ಗಾಯವಾಗಿದೆ. ಭಾನುವಾರದ ಮಧ್ಯಾಹ್ನ ಶಾಲೆಯ ಶಿಕ್ಷಕರೊಬ್ಬರು ಬಾಲಕನ ಪೋಷಕರಿಗೆ ಕರೆ ಮಾಡಿ ಮಗನ ಕಣ್ಣಿಗೆ ಗಾಯವಾಗಿದ್ದು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯುತ್ತಿರುವುದಾಗಿ ತಿಳಿಸಿದ್ದಾರೆ. ಮಗನ ಗಾಯದ ವಿಷಯ ತಿಳಿತಾ ಇದ್ದಂತೆ ಪೋಷಕರು ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿದ್ರು. ವೈದ್ಯರು ಬಾಲಕನ ಎಡಗಣ್ಣಿಗೆ ತೀವ್ರ ಪೆಟ್ಟು ಬಿದ್ದಿರುವುದರಿಂದ ಶಸ್ತ್ರಚಿಕಿತ್ಸೆ ನಡೆಸಿ ಆ ಕಣ್ಣನ್ನು ತೆಗೆದುಹಾಕಿದ್ದಾರೆ. ಬಾಲಕನ ಪೋಷಕರು ತಮ್ಮ ಮಗನಿಗೆ ಈ ದುರಂತವನ್ನುಂಟು ಮಾಡಿದ ತಮೀಂ ಹಾಗೂ ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಸೈಯದ್ ಅರ್ಫಾನ್ನ ದೊಡ್ಡಪ್ಪ ಜಮೀರ್ ಪಾಷಾ ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಬಾಲಕನ ಕಣ್ಣಿನ ಸ್ಥಿತಿಗೆ ಶಾಲೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಆಘಾತವನ್ನ ಉಂಟು ಮಾಡಿದ್ದು, ಶಾಲೆಯ ನಿರ್ವಹಣೆ ಹಾಗೂ ವಿದ್ಯಾರ್ಥಿಗಳ ಸುರಕ್ಷತೆ ಕುರಿತು ಹಲವಾರು ಪ್ರಶ್ನೆಗಳು ಎಬ್ಬಿವೆ. ಯಾವರು ನಿಮ್ದು? ತುಮಾರ್ ಗೋನ್ ಬೋಲೋ. ಜಮ್ಮುಗಟ್ಟೆ ನಮ್ದು ಹೆಸರು. ನನ್ನ ಮಗ ಕಣ್ಣು ಹೋಗ್ಬಿಟ್ಟಿದೆ. ಸ್ಕೂಲಿಂದ ಫೋನ್ ಬಂತು ನನಗೆ, ಮಾಸ್ಟ್ರು ಫೋನ್ ಮಾಡಿದ್ರು ನಿಮ್ಮ ಮಗಕ್ಕೆ ಈ ಥರ ಕಣ್ಣಿಗೆ ಏಟ್ ಬಿದ್ದೈತೆ ಅಂತ. ಅರ್ಜೆಂಟು ಚಿಂತಾಮಣಿಗೆ ಬರ್ರಿ ಅಂದರು. ಅಲ್ಲಿಂದ ತಿರ್ಗಾ ಫೋನ್ ಮಾಡಿದ್ವಿ, ತಿರ್ಗಾ ಅಲ್ಲಿ ಬೇಡ ನೀವು ಅಲ್ಲೇ ಮೀಟ್ ಆಗ್ತೀನಿ, ಜಮ್ಮುಗಟ್ಟೆ ಕ್ರಾಸ್ ಆಗಿರಿ, ನೀವು ಅಲ್ಲಿಂದ ಕರ್ಕೊಳ್ತೀನಿ ಅಂದರು. ತಿರ್ಗಾ ಫೋನ್ ಮಾಡಿಬಿಟ್ಟು ನೀವು ಎಚ್ ಕ್ರಾಸ್ಗೆ ಬಂದುಬಿಡಿ ಅಂದರು. ತಿರ್ಗಾ ಯಾಕೆ ಸರ್ ಅಂದರೆ ಸ್ವಲ್ಪ ಕಣ್ಣಿಗೆ ಏಟ್ ಬಿದ್ದೆ ಜಾಸ್ತಿ, ನೀವು ಅಲ್ಲಿ ಹೋಗಬೇಕು, ಜೊತೆಗೆ ಬರ್ರಿ ಹೋಗೋಣ ಅಂದರು. ಅಲ್ಲಿಂದ ಬಂದೆ. ಅಲ್ಲಿ ನೋಡಿದೆ ಹಾಸ್ಪಿಟ್ಲಾಗ ಮಗು ಕಣ್ಣು ಬಟ್ಟೆಯಲ್ಲಿ ಮುಚ್ಚಿಬಿಟ್ಟಿದ್ರು, ಬ್ಯಾಂಡೇಜ್ ಆಗಿ. ಏನು ಸರ್ ಇದು ಅಂದರೆ ಮಗು ಹೊಡ್ಬಿಟ್ಟು ಕಲ್ಲಲ್ಲಿ ಅಂತ ಹೇಳಿದ್ರು. ಏನು ಸರ್ ನೀವು ಇರಲಿಲ್ಲ ಸರ್, ನಾನು ಬಟ್ಟೆ ಒಣಗ್ದಾಕ್ತೇವೆ ಅಂತ ಹೇಳಿದ್ರು. ಅವರ ಬಟ್ಟೆ ಮನೆಗಿಲ್ಲಿದೆ. ಆಮೇಲೆ ಬಂದ ತಕ್ಷಣ ಹುಡುಗರು ನನಗೆ ಹೇಳಿದ್ರು. ಆಮೇಲೆ ಏನು ಸರ್ ನೀವು ಬಟ್ಟೆ ಹೊಡೆದ್ರಿ ಯಾರ ಇರಲಿಲ್ಲ ಸರ್ ಅಂದರೆ, ಇಲ್ಲ ಆ ಕಡೆ ಎಲ್ಲ ಇದ್ದರು. ಹುಡುಗರು ಬಂದು ಹೇಳಿದ ತಕ್ಷಣ ಬಾಯಿ ಕಣ್ಣಲ್ಲಿ ನೀರು ಹೊಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ನನಗೆ ಚಿಂತಾಮಣಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಆಮೇಲೆ ಯಾವುದು ಇದು ಮೆಂಟೋ ಹಾಸ್ಪಿಟ್ಲಿಗೆ ಹೋಗಿದ್ರು ಸರ್. ಅಲ್ಲಿ ಗೌರ್ಮೆಂಟ್ ಸಂಡೇ ರಜಾ ಇತ್ತು. ಅಲ್ಲಿಂದ ಅಲ್ಲಿ ತುಂಬ ನೆಗ್ಲೆಕ್ಟ್ ಮಾಡಿದ್ರು. ಮಗು ತುಂಬ ಹೆಂಗಂದ್ರೆ ಮಾಡ್ತಾಯಿತ್ತು, ನನಗೆ ಆಗಿಲ್ಲ ಅಂತ ತಡ್ಕೊಳಕ್ಕೆ. ತಿರ್ಗಾ ಅಲ್ಲಿ ನಾನು ಡಿಸ್ಚಾರ್ಜ್ ಮಾಡ್ಕೊಂಡೋಗಿ ಇದು ಯಾವುದೋ ಒಂದು ಹಾಸ್ಪಿಟ್ಲ್ ಇಲ್ಲ ಎಂಎಸ್ ರಾಮಯ್ಯಲ್ಲಿ ನಾನು ಅಡ್ಮಿಟ್ ಮಾಡಿದ್ದೀನಿ ಸರ್. ವಿಕ್ಟಮ್ ಅವರು ಮಾವ ಆಗ್ಬೇಕು ನಾನು. ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಮ್ಮ ಭಾನುವಾರದಂದು ಇವರು ಮಕ್ಕಳೇನೋ ಹಾಸ್ಟೆಲಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಕಿತ್ತಾಡ್ಕೊಂಡು ಒಂದು ಸ್ವಲ್ಪ ಕಣ್ಣಿಗೇನೋ ಏಟಾಗಿದೆ ಅಂತೇಳ್ಬಿಟ್ಟು ಪ್ರಿನ್ಸಿಪಾಲ್ ಕಾಲ್ ಮಾಡಿದರು. ಸೊ ಅವ್ರ ತಂದೆಯವರೆಲ್ಲ ಹೋಗಿ ನೋಡಿದ್ರೆ ಮಗುಗೆ ತೀವ್ರ ಕಣ್ಣಿಗೆ ಡ್ಯಾಮೇಜ್ ಆಗಿ ಮತ್ತು ಅಲ್ಲಿಂದ ಮೆಂಟೋಗೆ ಕರ್ಕೊಂಡೋಗಿದ್ರು. ಸೊ ಮೆಂಟೋಗೆ ಕರ್ಕೊಂಡೋಗಿ ಮೆಂಟೋನಲ್ಲಿ ತೊಗೊಂಡಿಲ್ಲ, ಡೀಪ್ ಡ್ಯಾಮೇಜ್ ಆಗಿರಬೇಕು ಅಂತೇಳ್ಬಿಟ್ಟು ಅಲ್ಲಿಂದ ನಾರಾಯಣ ನೇತ್ರಾಲಯ ಕಳಿಸಿದ್ರು. ಸೊ ನಾರಾಯಣ ನೇತ್ರಾಲಯನಲ್ಲೂ ಅವ್ರ ಹತ್ರನೂ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತೇಳ್ಬಿಟ್ಟು ಅವರು ಎಂಎಸ್ ರಾಮಯ್ಯ ಕರ್ಕೊಂಡೋಗಿ ಅಂತ ಹೇಳಿದ್ರು. ಸೊ ಎಂಎಸ್ ರಾಮಯ್ಯನಲ್ಲಿ ಕರ್ಕೊಂಡೋಗಿ ಅಲ್ಲಿ ಈ ಚೆಕಪ್ ಮಾಡಿಸಿದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ಗಾಗಿ ಆಲ್ಮೋಸ್ಟ್ 2 hours ವೇಟ್ ಮಾಡಿಸಿದ್ರು. ಆಮೇಲೆ ಅದಾದಮೇಲೆ ಮತ್ತೆ ಮೆಡಿಕಲ್ ಆಫೀಸರ್ ಬಂದು ಅದನ್ನು ಎನ್ಕ್ವೈರಿ ಮಾಡಿದ್ರು. ಅದಾದಮೇಲೆ ಮತ್ತೆ ತಿರ್ಗಾ ಅವರು ಕಂಡೀಷನ್ಸ್ ಮಾಡಿದ್ರು ಆಪ್ರೇಷನ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ. ಕಂಡೀಷನ್ಸ್ ಏನಂದರೆ ಅವ್ರು ಏನಂತಾರೆ ಅಂದರೆ, ಒಂದು ಕಣ್ಣು ನಾವು ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಒಂದು ಕಣ್ಣು ನಾವು ಚೆಕ್ ಮಾಡ್ತೀರಿ, ಆ ಕಣ್ಣಿಂದ ಇನ್ನೊಂದು ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗೋ ಥರ ಇದ್ದರೆ ನಾವು ಆ ಕಣ್ಣು ತೆಗಿತೀರಿ. ಅದ್ರ ಜೊತೆ ಏನಾದರೂ ಈಗ ಇನ್ನೊಂದು ಆ ಕಂಡೀಷನ್ ಕಣ್ಣು ತೆಗಿಬಿಟ್ಟು ಆರ್ಟಿಫಿಷಿಯಲ್ ಕಣ್ಣು ಹಾಕ್ತೀರಿ.